ಇತ್ತೀಚೆಗೆ ಕೆಲವ್ರಿಗೆ ತುಂಬಾ ಡಿಪ್ರೆಷನ್ ಕಾಡುತ್ತೆ. ಅವ್ರ ರೀಸನ್ ಏನಂತಂದ್ರೆ ನಾವೇನು ಸ್ಪೆಷಲ್ ಅಲ್ಲ, ನಮ್ಮಲ್ಲಿ ಏನು ಸ್ಪೆಷಲ್ ಕ್ವಾಲಿಟಿ ಇಲ್ಲ, ಅಥವಾ ನಮ್ಮನ್ನ ಯಾರು ಇಷ್ಟಪಡೋದಿಲ್ಲ ಅಂತ. ಅಂತವ್ರಿಗೆ ನನ್ನಿಂದ ಒಂದು ಮೆಸೇಜ್ ಏನ್ ಗೊತ್ತಾ, ನಾವು ಈ ಭೂಮಿಗೆ ಬರೋಕ್ಕೂ ಮುಂಚೆನೆ ಯೂನಿವರ್ಸ್ ನಮ್ಮನ್ನ ಎಷ್ಟೋ ಮಿಲಿಯನ್ಸ್ ಆಫ್ ಸೋಲ್ಸ್ ಮಧ್ಯೆ ಸೆಲೆಕ್ಟ್ ಮಾಡಿರ್ತಾರೆ. ಯು ಆರ್ ಸ್ಪೆಷಲ್, ಯು ಆರ್ ಯೂನಿಕ್, ನೀನ್ ಭೂಮಿಗೆ ಹೋಗ್ಬೇಕು ಅಂತ. ಬಿಕಾಸ್ ವಿ ಆರ್ ಯೂನಿಕ್, ವಿ ಆರ್ ಸ್ಪೆಷಲ್, ವಿ ಆರ್ ಸೆಲೆಕ್ಟೆಡ್. ಹಾಗೇನೆ ಈ ಭೂಮಿಗೆ ಬರೋಕ್ಕೂ ಮುಂಚೆನೆ ನಮಗೋಸ್ಕರ ಇಲ್ಲಿ ಎಲ್ಲಾ ವ್ಯವಸ್ಥೆಗಳಿದೆ. ಸೂರ್ಯ ಬೆಳಗ್ಗೆ ಹುಟ್ಟು ಬರ್ತಾನೆ, ನಮ್ಗೆ ಬೆಳಕು ಕೊಡ್ತಾನೆ. ಸೂರ್ಯ ಇಲ್ಲ ಅಂದ್ರೆ ನಮ್ ಜೀವನ ನಡೆಯಲ್ಲ. ಹಾಗೆ ಗಾಳಿ ಬರ್ತಾನೆ ಇರುತ್ತೆ, ನಮ್ ಉಸಿರನ್ನ ಕೊಡ್ತಾನೆ ಇರುತ್ತೆ, ನಾವು ಬ್ರೀದಿಂಗ್ ಮಾಡ್ತಾನೆ ಇರ್ತೀವಿ ಕಂಟಿನ್ಯೂಸ್ ಆಗಿ. ಈ ಪ್ರಕೃತಿ ಇಲ್ಲಿರೋದು ಎಲ್ಲ ವ್ಯವಸ್ಥೆನೂ ನಮಗೋಸ್ಕರ. ಸೊ ನೀವ್ ಹೇಗ್ ಅನ್ಕೊಂತೀರಾ ನಿಮ್ಮನ್ನ ಯಾರು ಇಷ್ಟಪಡೋದಿಲ್ಲ ಅಂತ, ನೀವು ಸ್ಪೆಷಲ್ ಅಲ್ಲ, ನೀವು ಯೂನಿಕ್ ಅಲ್ಲ ಅಂತ? ಯೂನಿವರ್ಸ್ ಮುಂಚೆನೆ ನಿಮ್ಮನ್ನ ಸ್ಪೆಷಲ್ ಅನ್ಕೊಂಡು ಈ ಭೂಮಿಗೆ ಕಳ್ಸಿರೋದು. ಅಷ್ಟೇ ಅಲ್ಲದೆ ನಿಮಗೆ ಏನೆಲ್ಲ ವ್ಯವಸ್ಥೆ ಬೇಕು ಇಲ್ಲಿದೆ. ಯಾರು ಪ್ರೀತಿಸ್ತಿಲ್ಲ, ಯಾರು ಇಷ್ಟಪಡ್ತಿಲ್ಲ ಅಂತ ನೀವ್ ಯಾಕೆ ಚಿಂತೆ ಮಾಡ್ತೀರಾ? ನಿಮ್ಗೋಸ್ಕರ ಈ ಪ್ರಕೃತಿಯಲ್ಲಿ ಬೇಕಾದಷ್ಟಿದೆ. ನಿಮ್ಗೋಸ್ಕರ ಗಾಳಿ ಇದೆ, ನಿಮ್ಗೋಸ್ಕರ ನೀರಿದೆ, ನಿಮ್ಗೋಸ್ಕರ ಸೂರ್ಯ ಇದ್ದಾರೆ. ಅವರೆಲ್ಲ ನಿಮ್ಮನ್ನ ಪ್ರೀತಿಸ್ತಾ ಇರೋದಕ್ಕೇನೆ ಇದನ್ನೆಲ್ಲ ಕೊಡ್ತಾ ಇರೋದು. ಸೊ ನಿಮ್ಮ ಡಿಪ್ರೆಷನ್ ಇಂದ ಆಚೆ ಬನ್ನಿ. ಇದನ್ನ ನಿಮ್ ತಲೆಯಿಂದ ಇವತ್ತಿಂದನೇ ತೆಗ್ದುಹಾಕಿ, ನನ್ನನ್ನು ಯಾರು ಪ್ರೀತಿಸಲ್ಲ, ನಾನ್ ಸ್ಪೆಷಲ್ ಅಲ್ಲ, ಯೂನಿಕ್ ಅಲ್ಲ ಅಂತ. ನಿಮ್ಗೊಂದು ಪರ್ಪಸ್ ಇದೆ ಈ ಭೂಮಿಗೆ ಬರೋದಿಕ್ಕೆ, ಅದನ್ನ ಕಂಡುಕೊಳ್ಳಿ. ಅದಕ್ಕೋಸ್ಕರ ನೀವು ಜೀವಿಸಿ.